ನಮಸ್ಕಾರ ಸ್ನೇಹಿತರೆ, ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಇವತ್ತಿನ ಒಂದು ಹೊಸ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬಹಳ ದಿನಗಳಿಂದ ನಾನು ಹೊಸ ಒಂದು ಹಾಲ್ನಲ್ಲಿ ಹಾಕಿರುವಂಥ ಒಂದು ಸಿಂಗಲ್ ಬೆಡ್ಗೆ ಕವರ್ ಹೊಲಿಬೇಕಂತ ವಿಚಾರ ಮಾಡ್ತಾ ಇದ್ದೇನೆ. ಆದರೆ ಸಾಧ್ಯವಾಗಿರಲಿಲ್ಲ, ಯಾಕಂದರೆ ಮನೇಲಿ ಕೆಲಸ, ಪೂಜೆ, ಶ್ರಾವಣ ಮಾಸ ಎಲ್ಲ ಮುಗಿದ ಕೂಡಲೇ ಈಗ ಹೊಲಿತಾ ಇದ್ದೀನಿ. ಕೆಳಗೆ ನಮ್ಮ ಸಮ್ಮು ಮಲ್ಕೊಂಡ, ಹಾಗಾಗಿ ನನ್ನ ಹತ್ರ ಒಂದು ಡಬಲ್ ಕಲರ್ ಸಾಡಿ ಇತ್ತು. ಈ ಸಾಡಿಯಿಂದ ನಾನು ಬೆಡ್ ಕವರನ್ನು ಹೊಲಿದೆ, ಯಾಕಂದರೆ ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹೊಲಸಾದರೂ ಅಷ್ಟು ಜಲ್ದಿ ಎದ್ದು ಕಾಣಲ್ಲ. ಆ ನಂತರ ಇದು ಮಾರನೇ ದಿನದ ಬ್ಲಾಗು. ನನ್ನ ಮಗನಿಗೆ ನಾನು ಪೂಜಾ ಆದ ತಕ್ಷಣ ಪ್ರತಿದಿನ ಇಬ್ಬರು ಜನರಿಗೆ ಈ ರೀತಿ ಒಂದು ಶ್ಲೋಕಗಳನ್ನ ಹೇಳ್ಕೊಡ್ತೀನಿ. ಅದೇ ರೀತಿ ಅವನು ಕೂಡ ಇವತ್ತು ನಾ ಹೇಳ್ದೇನೆ ಹೋಗಿ ದೇವ್ರ ಹತ್ರ ಮುಂದೆ ಕೈ ಮುಗಿದು ತನಗೆ ಏನೇನು ಬರುತ್ತೆ ಅದನ್ನ ಒಟ್ಟು ಅಂದರೆ ಇನ್ನೂ ಸ್ಪಷ್ಟ ಉಚ್ಚಾರಣೆ ಅಷ್ಟು ಬರಲ್ಲ, ಆದರೂ ಕೂಡ ದೇವ್ರ ಹತ್ರ ಹೇಳಿ ಈ ರೀತಿ ಹೇಳಿ ಪ್ರತಿದಿನ ಅಂತೂ ನಾ ಈ ರೀತಿ, ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗೆ ಒಂದಿಲ್ಲ ಕೆಲವೊಂದು ಸಂಸ್ಕಾರಗಳನ್ನು ಕಲಿಸ್ತಾ ಇದ್ದರೆ ಮಕ್ಕಳಲ್ಲಿ ಕೂಡ ಒಂದು ಆಧ್ಯಾತ್ಮಿಕ ಆಗಲಿ ಅಥವಾ ಅವರಿಗೆ ಒಂದು ದೇವ್ರ ಮೇಲೆ ನಂಬಿಕೆ ಅನ್ನೋದು ಇರುತ್ತೆ. ಹಾಗಾಗಿ ನಾನು ಇಬ್ಬರು ಜನ ಮಕ್ಕಳಿಗೆ ಒಂದು ವರ್ಷ ಆದ ತಕ್ಷಣ ಈ ರೀತಿ ರೂಢಿ ಮಾಡಿಸಿರ್ತೇನೆ. ಎಲ್ಲೂ ಹೋದರೂ ಕೂಡ ನಂಗೊಂದು ಖುಷಿ. ಈ ರೀತಿ ನಾವು ಎಲ್ಲೋ ಒಂದು ರೀತಿ ಹೊರ ದೇವಸ್ಥಾನಕ್ಕೆ ಹೋದ್ವು ಅಥವಾ ಬೇರೆದವ್ರ ಮನೆಗೆ ಯಾವುದೋ ಒಂದು ಹಬ್ಬಕ್ಕೆ ಹೋದರೂ ಕೂಡ ಅವ್ರನ್ನ ಹೇಳದೆ ಕೂಡ ನಮಸ್ಕಾರ ಮಾಡಿ ತಮಗೆ ಬರುವಂಥ ಮಂತ್ರಗಳನ್ನು ಕೂಡ ಹೇಳ್ತಿರ್ತಾರೆ. ಇದೊಂದು ನನಗೆ ಖುಷಿ. ಅದ್ರ ಜೊತೆಗೆ ಈಗಂತೂ ಸೆಪ್ಟೆಂಬರ್ ತಿಂಗಳು ನಮ್ಮೆಲ್ಲ ತಾಯಿದರಿಗೂ ಅಂತೂ ಫುಲ್ ಟೆನ್ಷನ್, ಯಾಕಂದರೆ ನಮ್ಮ ಮಕ್ಕಳ SA1 ಎಕ್ಸಾಮ್ ಕೂಡ ನಡೀತಾ ಇರುತ್ತೆ. ಅಥವಾ SA1 ಎಕ್ಸಾಮ್ ಓರಲ್ ಆಗಲಿ ಈ ರೀತಿ ರೈಟಿಂಗ್ ಎಕ್ಸಾಮ್ ಪ್ರಿಪ್ರೇಷನ್ ಅವ್ರಿಗಿಂತ ಜಾಸ್ತಿ ಟೆನ್ಷನ್ ನಮಗೆ ಆಗುತ್ತೆ. ಯಾಕಂದರೆ ಈಗಿನ ಎಜುಕೇಷನ್ ಸಿಸ್ಟಮ್ ಆಗಿರುತ್ತೆ. ನಮಗೆಲ್ಲ 5th ಸ್ಟ್ಯಾಂಡರ್ಡ್ಗೆ 6th ಸ್ಟ್ಯಾಂಡರ್ಡ್ಗೆ ಹಿಂದಿ ಇಂಗ್ಲೀಷು ಬರ್ತಾಯಿತ್ತು. ಆದರೆ ಈಗಿನ ಮಕ್ಕಳಿಗೆ ಒಂದು ನರ್ಸರಿಯಿಂದ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ದಿಂದನೇ UKG LKGಯಿಂದನೇ ಇಂಗ್ಲೀಷು ಮತ್ತು ಹಿಂದಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಆ ಮಕ್ಕಳು ಕೂಡ ಕನ್ಫ್ಯೂಸ್ ಆಗುತ್ತೆ ಯಾವುದರಲ್ಲಿ, ಅಂದರೆ ಕನ್ನಡ ಹಿಂದಿ ಮಿಕ್ಸ್ ಮಾಡ್ತಾರೆ. ಇಂಗ್ಲೀಷ್ ಅಂತೂ ಪರ್ಫೆಕ್ಟ್ ಮಾಡ್ತಾರೆ, ಯಾಕಂದರೆ ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಮ್ ಇರೋದ್ರಿಂದ ಡೆಫಿನೆಟ್ಲಿ ಇಂಗ್ಲೀಷ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ. ಆದರೆ ಕನ್ನಡ ಮತ್ತು ಹಿಂದಿಯನ್ನು ಕನ್ಫ್ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಈ ಒಂದು ಟೈಮಲ್ಲಿ ನಮ್ಮೆಲ್ಲ ತಾಯಿಯಂದರಿಗೂ ಅಂತೂ ಅವ್ರಿಗಿಂತ ಟೆನ್ಷನ್ ನಮಗೆ ಜಾಸ್ತಿ ಆಗಿರುತ್ತೆ. ನಾವೇ ಅವ್ರಿಗೆ ಟೆನ್ಷನ್ ಮಾಡ್ಕೊಂಡು ಓದು ಅಂತ ಕಿರಿಕಿರಿ ಮಾಡ್ತಿದ್ದೆ. ಅದ್ರ ಜೊತೆಗೆ ನಂದು ಇದೇ ಕೂಡ ಪರಿಸ್ಥಿತಿ ಆಗಿದೆ. ಯಾಕಂದರೆ 25ಗೆ ಎಕ್ಸಾಮ್ ಇದೆ, ಸೆಪ್ಟೆಂಬರ್ 25 ಎಕ್ಸಾಮ್ ಆಗಿ ಈಗಿಂದ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಮಕ್ಕಳಿಗೂ ಕೂಡ ಹೆವಿ ಆಗೋಲ್ಲ. ಚಿಕ್ಕವರಾಗಿದ್ದರೂ ಕೂಡ ಅವ್ರ ಪ್ರಿಪ್ರೇಷನ್ ನಾವು ಮಾಡಲೇಬೇಕಲ್ವ. ಯಾಕಂದರೆ ನಾವು ಈಗಿನ ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ ಅಂತೂ ಜಾಸ್ತಿ ಇಡ್ತಾ ಇದ್ದೇವೆ. ಒಂದೊಂದು ಸಲ ನಾವು ಕೆಲಸ ಮಾಡದೇ ಇದ್ರೆ ನಡೆಯೋದಕ್ಕೆ ಮಕ್ಕಳು ಮಾತ್ರ ಹೋಮ್ವರ್ಕ್ ಮಾಡಬೇಕನ್ನೋ ಒಂದು ಎಲ್ಲರೂ ಮೈಂಡ್ ಸೆಟ್ ಆಗಿರುತ್ತೆ. ಪ್ರತಿಯೊಬ್ಬರು ತಂದೆ ತಾಯಿಯಾಗಿದ್ದು ನನ್ನ ಮಗ ಫಸ್ಟ್ ಬರಬೇಕು, ನನ್ನ ಮಗಳು ಫಸ್ಟ್ ಬರಬೇಕು. ಆದರೆ ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ಕೊಡ್ಬೇಕಂದ್ರೆ, ನೀನು ನಿನ್ನ 100% ಕೊಡ್ತಾ ಇರು, ಫಸ್ಟ್ ಸೆಕೆಂಡು ಆಮೇಲೆ ನೀನು 100% ಕೊಟ್ಟು ನೀ ಕರೆಕ್ಟ್ ಆದಿದ್ದಂದ್ರೆ ಖಂಡಿತವಾಗಿ ನೀವು ಒಳ್ಳೆ ಮಾರ್ಕ್ಸನ್ನು ಕೊಡ್ತಾ. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ನಾವು ಬರುವಂಥ ಸಮಸ್ಯೆಗಳನ್ನ ಎದುರಿಸುವಂಥ ಒಂದು ಸಾಮರ್ಥ್ಯವನ್ನು ಕೊಡಬೇಕಾಗಿದೆ, ಅಥವಾ ಅವ್ರಿಗೊಂದು ಧೈರ್ಯವನ್ನು ಕೊಡಬೇಕು. ಯಾಕಂದರೆ ಕೆಲವೊಂದು ಕಡೆ ಆಗಲಿ ಅಥವಾ ನಾವು ನೋಡ್ತಿರ್ತೇವೆ ಎಲ್ಲಷ್ಟು ಸಲ ಮಕ್ಕಳ ಸ್ಕೂಲಲ್ಲಿ ಕಮ್ಮಿ ಮಾರ್ಕ್ಸ್ ತೆಗೆದ್ರಂದರೆ ನಾವು ತಂದೆ ತಾಯಿಗಳ ಮಕ್ಕಳನ್ನು ತಿಳಿಸಿ ಹೇಳೋದು ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡು, ಇಲ್ಲ ನೀನು ಈ ರೀತಿ ಓದಬೇಕಾಯ್ತು, ನೀನು ಓದಿಲ್ಲ ಅಂತೇಳಿ ನಾವು ಮಕ್ಕಳನ್ನು ಇನ್ನಷ್ಟು ಡಿಮೋಟಿವೇಷನ್ ಮಾಡ್ತಿರ್ತೇವೆ. ಹಾಗಾಗಿ ನಾವು ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ತಿಳಿಸಿ ಹೇಳೋದು, ಅಥವಾ ಅವರಿಗೆ ಇಲ್ಲ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚೆನ್ನಾಗಿ ಓದಿದೆ, ಇದಕ್ಕಿಂತ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬರೋದಂದರೆ ನೀನು ಕೂಡ ನೆಕ್ಸ್ಟ್ ಟೈಮಲ್ಲಿ ಇದಕ್ಕಿಂತ ಸ್ಕೋರ್ ಜಾಸ್ತಿ ಮಾಡ್ಬೋದು. ಜಾಸ್ತಿ ನೀನು ಸ್ಕೋರ್ಗಿಂತ ನಿನಗೆ ತಿಳುವಳಿಕೆ ಎಷ್ಟು ತಿಳಿದಿದೆ ಅನ್ನೋದನ್ನ ಕೂಡ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಇದೊಂದು ನನ್ನ ಅನಿಸಿಕೆ. ಯಾಕೆಂದರೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೇನೆ, ಎಲ್ಲಿ ನೋಡಿದಲ್ಲಿ ಈ 4 ವರ್ಷಕ್ಕಂತೂ ನರ್ಸರಿಗೆ ಹಾಕಿಬಿಡ್ತಾ ಇದ್ದೇವೆ. ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಓವರ್ಲೋಡ್ ಆಗ್ತಾಯಿದೆ. ಅಭ್ಯಾಸ ಆಗಲಿ ಮನೆಯಲ್ಲಿ ನಾವು ಆಟಕ್ಕೆ ಬಿಡೋದು ಕಮ್ಮಿ ಮಾಡಿಬಿಟ್ಟಿದ್ದೇವೆ. ಹಾಗಾಗಿ ಒಂದು ರೀತಿ ಈ ಅನಿಸಿಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ. ನಿಮಗಿದ್ರ ಹೇಗೆ ಅನಿಸ್ತು ಹೇಳ್ರಿ, ನಿಜ ಅಥವಾ ಸುಳ್ಳು? ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ ಕಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಜೊತೆಗೆ ಇವತ್ತು ಒಂದು ಓಲ್ಡ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಓಲ್ಡ್ ಅಂದರೆ ನೀವೇನು ಭಾಳ ಹಳೇದತ್ತ ತಿಳ್ಕೊಬೇಡಿ, ಯಾಕಂದರೆ ಇದು ನಮ್ಮ ಹಳೆ ಕಾಲದ ರೆಸಿಪಿ. ನಮ್ಮಮ್ಮ ಮಾಡಿಕೊಡ್ತಾಯಿದ್ರು ನಾವು ಚಿಕ್ಕವರಿದ್ದಾಗ. ಅಂದರೆ ಬೆಳಗ್ಗೆ ಸ್ಕೂಲಿಗೆ ಹೋಗುವಾಗ ಮೊಸರದ ಇರಲಿಲ್ಲ, ಒಂದೊಂದು ಟೈಮ್ ಮೊಸರದ ಇರಲಿಲ್ಲ ಅಂದರೆ ಈ ರೀತಿ ಉದ್ದಿನ ಪಳುವತ್ತ ಮಾಡಿಕೊಡ್ತಿರೋ. ಉದ್ದ ಇರುತ್ತಲ್ಲ, ನಾವು ಇಡ್ಲಿ ಸಾಂಬಾರಿಗೆ ದೋಸೆಗೆಲ್ಲ ಯೂಸ್ ಮಾಡ್ತೇವಲ್ಲ, ಪಾಲಿಷ್ ಮಾಡಿದ ಉದ್ದೆಲ್ಲ ಇದು ಅನ್ಪಾಲಿಶ್ಡ್ ಉದ್ದಾಗಿರುತ್ತೆ ಉದ್ದಿನ ಬೇಳೆ. ಇದನ್ನು ನಾವು ಹೊಲದಲ್ಲಿ ನಮ್ಮ ಊರಿಗೆ ಹೋದಾಗ ನಮ್ಮ ಊರಿಗೆ ಹೋದಾಗ ಕೊಟ್ಟು ಕಳಿಸಿರು. ಹಾಗಾಗಿ ಇವತ್ತು ಆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಉದ್ದಿನ ಬೇಳೆಯನ್ನು ಸ್ವಚ್ಛಾಗಿ ತೊಳ್ಕೊಂಗಿಲ್ಲ, ಕ್ಲೀನ್ ಮಾಡಿ ಅದರಲ್ಲಿ ಮಣ್ಣು ಕಲ್ಲು ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೊಂದು ಸ್ವಲ್ಪ ಹುರ್ಕೋಬೇಕು. ಯಾವ ರೀತಿ ಅಂದರೆ ಈ ಉದ್ದಿನ ಬೇಳೆ ಬ್ರೌನ್ ಕಲರ್ ಆಗುವವರೆಗೂ ಹುರ್ಕೋಬೇಕು. ಆನಂತರ ಇದನ್ನು ನಾವು ಹುರಿಬೇಕು. ಇದಕ್ಕೆ ಬೇಯಿಸೋದು ಬೇಡ, ಏನೂ ಬೇಡ, ಜಸ್ಟ್ ಹುರಿದ್ರೆ ಸಾಕು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ ತಕ್ಷಣ ಇದು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು. ಇದನ್ನು ಹುರ್ಕೋಬೇಕಾದ್ರೆ ಇಲ್ಲಾಂದ್ರೆ ಒಂದು 10 ನಿಮಿಷ ಆದರೂ ಆಗುತ್ತೆ. ಇದನ್ನು ಹುರ್ಕೊಂಡು ಒಂದು ಪ್ಲೇಟ್ನಲ್ಲಿ ತೆಗೆದಿಡಬೇಕು. ಯಾಕಂದರೆ ಇದನ್ನು ಬಿಸಿ ಇರ್ತಾಗೆ ನಾವು ಮಿಕ್ಸಿಗೆ ಹಾಕಬಾರ್ದು. ಇದನ್ನೊಂದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ಇದನ್ನು ಹುರಿದು ಒಂದು ಪ್ಲೇಟಲ್ಲಿ ಆರೋಕ್ಕೋಸ್ಕರ ಬಿಡಬೇಕು.
ಅದೇ ರೀತಿ ನಾವು ಮನೆಯಲ್ಲಿ ಮಾಡುವಂಥ ರೆಸಿಪಿಗಳು ಏನಾಗಿರ್ತವೆ ಎಲ್ಲ ಹೆಲ್ದಿ ಆಗಿರುತ್ತೆ. ನಾವು ಈಗ ಮಕ್ಕಳಿಗೆಲ್ಲ ಫಾಸ್ಟ್ ಫುಡ್ಡು ಅಥವಾ ಈಗಿನ ಒಂದು ಜನ್ರೇಷನ್ ಈಗಿನ ಒಂದು ಕಾಲ ನೋಡಿದ್ರೆ ಮನೆಯಲ್ಲಿಗಿಂತ ಜಾಸ್ತಿ ಹೊರಗಿಂದೇ ಇಷ್ಟಪಡ್ತಾ ಇರ್ತಾರೆ ಮಕ್ಕಳು. ಆದರೆ ಈ ರೀತಿ ಹೆಲ್ದಿಯಾಗಿ ಮಾಡಿಕೊಡೋದ್ರಿಂದ ಅವ್ರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ನಾವು ಕೂಡ ನಮ್ಮ ಹಳೆ ಕಾಲದ ರೆಸಿಪಿಗಳನ್ನೆಲ್ಲ ಮರೆದ ಹಾಗೆ ಇಟ್ಕೊಂಡಂಗಾಗುತ್ತೆ. ಆ ನಂತರ ನಾನು ತಣ್ಣಗಾದ ತಕ್ಷಣ ಇದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಯಾವ ರೀತಿ ಮಾಡ್ಕೋಬೇಕಂದ್ರೆ ಈ ಭಾಳ ಪುಡಿಯಾಗಿ ಮಾಡ್ಕೋಬಾರ್ದು, ಭಾಳ ದಪ್ಪ ಅಂದರೆ ಮೀಡಿಯಮ್ ಒಂದು ರೀತಿ ಸಣ್ಣದಾಗಿ ನಾವು ಶೇಂಗಾ ಪುಡಿ ಎಲ್ಲ ಮಾಡ್ಕೋತೀವಲ್ಲ ಸಾಂಬಾರ್ಗೆಲ್ಲ ಆ ರೀತಿ ಇದನ್ನು ಮಾಡ್ಕೋಬೇಕು ಪುಡಿಯಾಗಿ ಸಣ್ಣದಾಗಿ. ಈ ರೀತಿ ಅದು ಮೇಲೆಲ್ಲ ಹಿಟ್ಟಿಟ್ಟು ಒಂದು ಸ್ವಲ್ಪ ಹತ್ತಾಯಿತು. ಹಾಗಾಗಿ ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಂಡು ಇದಕ್ಕೆ ನಾವು ಒಂದು ಅದು ಹಿಟ್ಟು ಅಥವಾ ಪುಡಿ ಎಷ್ಟಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಅದನ್ನು ನೆನೆಯಷ್ಟು ಅಥವಾ ಅದು ಪೂರ್ಣ ನೆನೆಯಷ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕೈಯಿಂದನೇ ಕಲಿಸಿಡಬೇಕು. ನಾವು ಚಮಚ ಎಲ್ಲ ಯೂಸ್ ಮಾಡ್ಬೋದು, ಆದರೆ ಇಲ್ಲಿ ಹಿಟ್ಟಾಗಿರೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ನೆನಿಬೇಕು. ಇದು ನೆನೆದು ಈ ರೀತಿ ಒಂದು ಅರ್ಧ ಗಂಟೆ ಬಿಟ್ಟು ಈ ರೀತಿ ಇದೆಲ್ಲ ಪೂರ್ಣವಾಗಿ ನೆನೆದಿದೆ ಅಂದರೆ ಒಂದು ರೀತಿ ನಾವು ಮೊಸರು ಬಜ್ಜಿ ಎಲ್ಲ ಯಾವ ರೀತಿ ಮಾಡ್ತೇವಲ್ಲ ಆ ರೀತಿ ಇರುತ್ತೆ. ಅದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿಟ್ಟಂಥ ಈರುಳ್ಳಿಯನ್ನು ಹಾಕ್ಕೋಬೇಕು. ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು, ಆದರೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ. ಒಣದ ಖಾರದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಸಿನ ಪುಡಿ, ಆಮೇಲೆ ಹಿಂಗನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದರಲ್ಲಿ ಬೇಕಾದರೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಜೀರಿಗೆ, ಅಜ್ವಾಯಿನ್ ಕೂಡ ಹಾಕ್ಬೋದು. ಅಜ್ವಾಯಿನ್ ಅಂದರೆ ಓಂಕಾಳು. ನಾ ಇಲ್ಲಿ ಸಿಂಪಲ್ ಆಗಿ ಅಂದರೆ ಮಕ್ಕಳು ತಿನ್ನೋದ್ರಿಂದ ಜಾಸ್ತಿ ಮಸಾಲೆ ಆದರೆ ಇಷ್ಟಪಡಲ್ಲ. ಓಂಕಾಳು ಏನಿರುತ್ತೆ ಒಂದು ಸ್ವಲ್ಪ ಖಾರವಾಗಿರುತ್ತೆ. ಹಾಗಾಗಿ ನಾ ಹಿಂಗು ಒಣ ಖಾರದ ಪುಡಿ, ಆಮೇಲೆ ಹಿಂಗು, ಅರಿಶಿನ ಪುಡಿಯನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಈರುಳ್ಳಿ ಮತ್ತು ಉಪ್ಪು ಇಷ್ಟನ್ನೇ ಯೂಸ್ ಮಾಡಿ ಇದನ್ನು ಮಾಡ್ತಾ ಇದ್ದೇನೆ. ಇದೊಂದು ಹೆಲ್ದಿ ಆಗಿರೋ ರೆಸಿಪಿ. ನೀವು ಬಿಸಿ ಬಿಸಿ ರೊಟ್ಟಿಯಲ್ಲಿ ಆಗಲಿ ಅಥವಾ ಚಪಾತಿ ಅಥವಾ ಅನ್ನ, ತುಪ್ಪ ಮತ್ತು ಈ ಒಂದು ಪಳು ಏನಿರುತ್ತೆ ಅಲ್ಲ ಇದನ್ನು ಕೂಡ ತಿಂದರೆ ಸಖತ್ತಾಗಿರುತ್ತೆ. ಬಾಯೆಲ್ಲ ಈಗ ಆರಾಮಿಲ್ದಾಗಿದ್ದ ಅಥವಾ ಅನಾರೋಗ್ಯದಿದ್ದಾಗ ನಮಗೇನು ತಿನ್ನೋಕ್ಕಾಗಲ್ಲ, ಅಂಥ ಟೈಮ್ದಲ್ಲಿ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಇದು ಯಾವುದೇ ರೀತಿ ಒಂದು ಇದಾಗಲ್ಲ, ಬಾಯಿಗೂ ರುಚಿ ಇರುತ್ತೆ, ಹೆಲ್ತ್ಗೂ ಕೂಡ ಸಖತ್ತಾಗಿರುತ್ತೆ. ಈಗ ನಾನು ಮಧ್ಯಾಹ್ನ ಟೈಮ್ಗೆ ಇದನ್ನು ಮಾಡ್ತಾ ಇದ್ದೇನೆ. ಮನೆಯವರು ಊಟಕ್ಕೆ ಬರ್ತಾ ಇರ್ತಾರೆ, ಹಾಗಾಗಿ ಒಂದು ಸ್ವಲ್ಪ ಸೈಡ್ ಡಿಶ್ ಅಂತ ಇರ್ಲತ್ತೇಳಿ ಇದನ್ನು ಕೂಡ ಮಾಡ್ಕೊಂಡಿದ್ದೆ ಇವತ್ತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ. ಈಗ ಬಿಸಿ ರೊಟ್ಟಿ ಅದನ್ನು ಒಂದು ಸ್ವಲ್ಪ ಹಚ್ಕೊಡ್ತಾ ಇದ್ದೀನಿ ನನ್ನ ಮಗನಿಗೆ. ಅವನು ಕೂಡ ಅದನ್ನು ತಿಂದು ಸಖತ್ತಾಗಿದೆ ಅಂತ ಹೇಳಿದ. ಅದರ ಜೊತೆಗೆ ಇವತ್ತು ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಲ್ದಿ ಎದ್ದು ಪೂಜೆಯನ್ನೆಲ್ಲ ಮಾಡ್ಕೊಂಡಿದ್ದೆ. ಯಾಕಂದರೆ ನಾನು ಈ ವಾರ ಶುಕ್ರಗೌರಿ ವ್ರತ ಮುಗಿದ ಕೂಡಲೇ ಕಂಟಿನ್ಯೂ ಆಗಿ ಪೂಜೆ ಮಾಡ್ತೀನಿ ಅಂತೇಳಿ ಸಂಕಲ್ಪ ಕೂಡ ಮಾಡ್ಕೊಂಡಿದ್ದೆ. ಈ ಪೂಜೆನ ಮಾಡಿದ ಕೂಡಲೇ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ. ಯಾಕಂದರೆ ನಮ್ಮ ಹೆಣ್ಮಕ್ಳು ಅಂದ್ಕೂಡಲೇ ನಾವು ನಮ್ಮ ಮನೆಯವ್ರು ನಮಗಿಂತ ಜಾಸ್ತಿ ನಮ್ಮ ಮನೆಯವ್ರ ಬಗ್ಗೆನೇ ವಿಚಾರ ಮಾಡ್ತಿರ್ತೇವೆ. ಒಂದೊಂದು ಸಲ ನಾವು ವಿಚಾರ ಮಾಡ್ತೇವೆ ಇಲ್ಲ ಗೊತ್ತಿಲ್ಲ, ಆದರೆ ನಮ್ಮ ಕುಟುಂಬದ ಬಗ್ಗೆ ಗ್ಯಾರಂಟಿ ವಿಚಾರ ಮಾಡ್ತಿರ್ತೇವೆ. ಅವರಿಗೋಸ್ಕರ ನಾವು ಎಷ್ಟೋ ಪೂಜೆ ವ್ರತಗಳನ್ನ ಮಾಡ್ತಾ ಇರ್ತೇವೆ. ಅದೇ ರೀತಿ ನಾನು ಒಬ್ಬರೇ ಸಾಮಾನ್ಯ ಗೃಹಿಣಿ ಕೂಡ. ಹಾಗಾಗಿ ನನಗೂ ಕೂಡ ಇವತ್ತು ನಮ್ಮ ಮನೆಯವರು ಒಂದು ಸ್ವಲ್ಪ ಅಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಇಂಪ್ರೂವ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ, ಅಥವಾ ನಮಗೆ ಆರ್ಥಿಕ ಪರಿಸ್ಥಿತಿ ಅನ್ನೋದಕ್ಕಿಂತ ಮನೆಯಾಗೆ ಸುಖ ಶಾಂತಿ ನೆಮ್ಮದಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಸಂಕಲ್ಪವನ್ನೇ ಪೂಜೆಯನ್ನು ಮಾಡಿದೆ. ಈ ಪೂಜೆದ ಫಲವಾಗಿ ಇವತ್ತು ನನಗೆ ಒಂದು ಶುಭ ಸೂಚನೆ ಸಿಕ್ತಂತ. ನೋಡಿರಿ, ನಾವು ಮನೆಯಲ್ಲಿ ಪೂಜೆ ಮಾಡಿದಾಗೆಲ್ಲ ಕಪ್ಪಿರುವೆ ಆದರೆ ಒಂದು ಶುಭ ಸೂಚನೆ ಅಂತ ಹೇಳ್ತಾ ಇರ್ತಾರೆ. ನಾವು ಕೂಡ ಕೇಳಿರ್ತೀವಿ. ಕೆಲವೊಂದು ಸಲ ಕೂಡ ಈ ಅನುಭವ ಕೂಡ ಆಗಿದೆ. ಈ ಅನುಭವ ನನಗೆ ಫಸ್ಟ್ ಸಲ ಸಂಪತ್ತು ಶುಕ್ರವಾರ ಮಾಡಿದಾಗ ಆಗಿತ್ತು. ಆ ವರ್ಷ ಅಂತೂ ಫುಲ್ ಇಂಪ್ರೂವ್ ಆಯಿತು. ನಮ್ಮ ಸ್ವಂತ ಮನೆ ಆಗಲಿ, ಯಾಕೆ ನಮ್ಮ ಮನೆಯವ್ರ ಜಾಬ್ ಆಗಲಿ ಕೂಡ ಇಂಪ್ರೂವ್ ಆಯಿತು. ಅದೇ ರೀತಿ ಕೂಡ ಈ ಸಲನೂ ಕೂಡ ನನಗೆ ಈ ಕಪ್ಪಿರುವೆಗಳು ಆಗಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಯಾಕಂದರೆ ನೀವು ಕೂಡ ನನ್ನ ಫ್ಯಾಮಿಲಿ ಇದ್ದಂಗೆ, ನಿಮ್ಮ ಜೊತೆನೂ ಕೂಡ ನಾನು ಖುಷಿ ಕ್ಷಣಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಈ ಪೂಜೆ ಹೇಗಾಗಿದೆ ಹೇಳಿ, ನೀವು ಕೂಡ ಪೂಜೆಯನ್ನು ಮಾಡ್ತಾ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಮಕ್ಕಳ ಬಗ್ಗೆ ಅನಿಸಿಕೆ ಉದ್ದಿನ ಪಳುವನ್ನು ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ನಿಮ್ಮ ಸಪೋರ್ಟ್ ಮಾಡಿದ್ರು ಕೂಡ ನಾನು ಇನ್ನಷ್ಟು ಒಂದು ಸ್ವಲ್ಪ ಮೋಟಿವೇಶನ್ ವಿಡಿಯೋಗಳಾಗಲಿ ಅಥವಾ ನಾವು ಗೃಹಿಣಿ ಅಂದ್ಕೂಡಲೇ ನಮ್ಮ ಕಡೆಯಿಂದ ಎಲ್ಲ ಸಾಧ್ಯ. ನೋಡಿ, ಇಲ್ಲಿ ನೋಡಿ ಎಷ್ಟು ಕಪ್ಪಿರುವೆ, ಎಲ್ಲಿ ನೋಡಿದಲ್ಲೆಲ್ಲ ಕಪ್ಪಿರುವೆಗಳು ಕಾಣ್ತಾಯಿತ್ತು. ಫುಲ್ ಜಗಲಿ ಎಲ್ಲ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರು ಕೂಡ ಮಧ್ಯಾಹ್ನ ಅನ್ನೋಷ್ಟಿಗೆ ಇಷ್ಟೆಲ್ಲ ಕಪ್ಪಿರುವೆಗಳು ಕಾಣ್ತಾವೆ. ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಆಯಿತು. ನಾವು ಪೂಜೆ ಮಾಡಿದ್ದಕ್ಕೂ, ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ದಕ್ಕೂ ಏನೋ ಒಂದು ನಂಗೆ ಸೂಚನೆ ಸಿಕ್ತು ಅನ್ನೋ ಒಂದು ಖುಷಿ ಇತ್ತು. ಇವತ್ತಿನ ದಿನ ಅಂತೂ ಅತ್ಯಂತ ಖುಷಿಯಿಂದ ಹೋಯಿತು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಹೋಗಿ ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರು ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಇದೇ ರೀತಿ ನನ್ನ ಜೊತೆ ಇರಲಿ. ಬಾಯ್ ಬಾಯ್.